ಅವರಿಗೆ TPC ಡೈರೆಕ್ಟರ್ ಆದಂಥ ಶಿವರಾಜ್ ಅವರು ನಮಸ್ಕಾರಗಳು. ಇವತ್ತು ನಾವು ಹಾಸನ ಡಿಸ್ಟ್ರಿಕ್ಟ್ ಚಂದ್ರಾಪುರ ತಾಲೂಕು ಬಾಗೂರು ಹೋಬಳಿ ಆದಂಥ ಮರುಗು ಗ್ರಾಮದಲ್ಲಿದ್ದೀವಿ. ನಾವು ಇವತ್ತು ಲಾಸ್ಟ್ ಮಂತ್ ಒಂದು ಮೇ ಮಂತ್ನಲ್ಲಿ ಗಿವ್ ಅವೇ ಆಗಿತ್ತು ರಾಯಲ್ ಎನ್ಫೀಲ್ಡ್ ಬೈಕ್. ಇವತ್ತು ಸೋನಾಕ್ಷಿ ಮತ್ತು ಮನು ಅನ್ನೋ ಕಸ್ಟಮರ್ಗೆ ನಾವು ರಾಯಲ್ ಎನ್ಫೀಲ್ಡ್ನ ಬೈಕ್ನ ಕೊಟ್ಟಿದ್ದೀವಿ. ಡ್ರೀಮ್ ಡೀಲ್ ವತಿಯಿಂದ ಬಂದಿರುವಂಥದ್ದು. ನಮ್ಮ ಡ್ರೀಮ್ ಡೀಲ್ ವತಿಯ ಎಲ್ಲ ಲೀಡರ್ಸ್ ಕಡೆಯಿಂದ ನಾವು ಅವ್ರಿಗೆ ಇವತ್ತು ರಾಯಲ್ ಎನ್ಫೀಲ್ಡ್ ಬೈಕ್ನ ಗಿಫ್ಟ್ ಆಗಿ ಕೊಡ್ತಾ ಇದ್ದೀವಿ. ಎಲ್ಲ ಡ್ರೀಮ್ ಗ್ರಾಹಕರು ಮತ್ತು ನಮ್ಮ ಲೀಡರ್ಸ್ ಕಡೆಯಿಂದ ಅವ್ರಿಗೆ ಕೊಡ್ತಿರೋಂಥದ್ದು. ಮೇಡಮ್, ಎಷ್ಟಿದೆ ಅಮೌಂಟು? ನಮ್ಮ ಡ್ರೀಮ್ ಡೀಲ್ ಬಗ್ಗೆ ನಿಮ್ಮ ಅಭಿಪ್ರಾಯ ಹೇಳಿ ಮೇಡಮ್, ಕಸ್ಟಮರ್. ಯಾಕೆಂದರೆ ಎಲ್ಲೆಷ್ಟೋ ಜನ ಕಟ್ತಾ ಇದ್ದಾರೆ, ನೋಡ್ತಾ ಇದ್ದಾರೆ. ಯಾಕೆಂದರೆ ಎಷ್ಟೋ ಜನ ಕೇಳ್ತಾರೆ ಇದೆಲ್ಲ ಕೊಡ್ತಾರಾ ಸುಳ್ಳು ಅಂತಾರೆ. ನಿಮ್ಮ ಅಭಿಪ್ರಾಯ ಡ್ರೀಮ್ ಡೀಲ್ ಬಗ್ಗೆ ಅಂದ್ಕೊಂಡು ನಾವು ಡ್ರೀಮ್ ಡೀಲ ನಮ್ಮ ಅಣ್ಣ ಅವರು ಹಾಕ್ತಿದ್ವಿ, ಚೆನ್ನಾಗಿರುತ್ತೆ ಹಾಕಿದ್ವಿ. 1,000 ಕಟ್ಟೋದು ಅಂತ ನಾವು ಅವ್ರು ಹೇಳಿದ್ದಕ್ಕೆ ಅವ್ರಿಗೊಂದು ಗೋಲ್ಡ್ ರಿಂಗ್ ಹೊಡೆದಿತ್ತು. ಅದಕ್ಕೆ ಅವ್ರಿಗೊಂದು ಗೋಲ್ಡ್ ರಿಂಗ್ ಹೊಡಿತು ನಿಜ ಅಂದ್ಬಿಟ್ಟು ಹಾಕಿದ್ದು. 5 ತಿಂಗಳು ಬರ್ತಿದ್ವಿ. ನನಗೆ ಮೇ ಮಂತು ಬುಲೆಟ್ ಕೊಡಬೇಕು ನಾವು ಎಲ್ಲರೂ ಹಾಕಿ ಚೆನ್ನಾಗಿರುತ್ತೆ. ಇಲ್ಲಿ 1,000 ಕಟ್ಟೋದು ಏನೂ ಹೊಡಿಲಿಲ್ಲ ಅಂದರೆ ನಿಮಗೆ ಏನೋ ಐಟಮ್ಸ್ ತಗೋಬೋದು, ಚೆನ್ನಾಗಿರುತ್ತೆ. ಸರ್, ನಿಮ್ಮ ಅಭಿಪ್ರಾಯ ಏನು ಸರ್? ಯಾಕೆಂದ್ರೆ ನೀವು ಆಲ್ರೆಡಿ ಸುಮಾರು ಜನಕ್ಕೆ ಹಾಕ್ತಿದ್ರಿ. ನಿಮ್ಮ ಅಭಿಪ್ರಾಯ ಹೇಳ್ಕೊಡಿ, ಏನಂತ ಅನಿಸ್ತಿದೆ ಡ್ರೀಮ್ ಡೀಲ್ ಬಗ್ಗೆ ಅಂತ? ಏನಿಲ್ಲ, 1,000 ಎಲ್ಲೋ ಕಳೆದ್ಬಿಡ್ತೀವಿ ತಿಂಗಳಲ್ಲಿ. ತಿಂಗಳ 1,000 ಹಾಕಿದ್ರೆ ಅಲ್ಲಿ ನಮ್ಮ ಅಕೌಂಟಲ್ಲಿ ಇದ್ದಂಗೆ ಇರುತ್ತೆ. ಏನೂ ಹೊಡಿಲಿಲ್ಲ ಅಂದರೆ ಮನೆಗೆ ಐಟಮ್ನಾದರೂ ತಗೋಬೋದು. ಒಂದು 24 ತಿಂಗಳು ಕಳೆದ್ಬಿಡಿ. ನಾನು ಎಷ್ಟೊಂದು ಜನ ಹೇಳ್ತಾ ಇರ್ತಾರೆ ನಮ್ಮ ಕಾರ್ಡ್ ಹಾಕ್ತಾರ ಅಂತ ತುಂಬ ಕ್ವಶನ್ ಮಾಡ್ತಾ ಇರ್ತಾರೆ. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅದು ಲೈವಲ್ಲಿ ಯೂಟ್ಯೂಬ್ಗೆ ಅಲ್ಲಿ ಲಿಂಕ್ ಬರುತ್ತೆ, ಗ್ರೂಪಲ್ಲಿ ಲಿಂಕ್ ಹಾಕ್ತಾರೆ. ಓಪನ್ ಮಾಡ್ಕೊಂಡು ನೀವು ಲೈವಲ್ಲಿ ನೋಡ್ಬೋದು. ನಾವು ಲೈವಲ್ಲಿ ನೋಡ್ತೀವಿ. ಅದ್ರಲ್ಲಿ ನಮ್ಮ ಕಾರ್ಡ್ ಹಾಕಿದಾರೆ ಇಲ್ವಾ ಅಂತ ಲೈವಲ್ಲಿ ತೋರಿಸ್ತಾರೆ, ನೋಡ್ಕೋಬೋದು. ನಂಬಿಕೆ ಆಯ್ತು ಹಾಕ್ತಾರ ಇಲ್ವಾ ಅಂತ? ಹಾಂ, ನಮಗೆ ನಾವು ನೋಡಿದ್ವಿ ಲೈವಲ್ಲಿ. ಮೊದಲು ಈ ಬೈಕ್ ಬಗ್ಗೆ ನಂಬಿಕೆ ಇದೆ, ಬರೋಕ್ಕಿಂತ ಮುಂಚೆನೇ ಲೈವಲ್ಲಿ ನೋಡಿದ್ವಿ ನಾವು. ನಾನು 5 ತಿಂಗಳಿಗೆ ಬಂದಿದ್ದೆ. ಇವತ್ತು ಡ್ರೀಮ್ ಡೀಲ್ ವತಿಯಿಂದ ಎಷ್ಟೋ ಜನ ಕಸ್ಟಮರ್ಗಳು ಅವ್ರ ಕನಸನ್ನು ನನಸು ಮಾಡ್ಕೊತಿದ್ದಾರೆ. ಅದೇ ಥರ ನೀವು ಕೂಡ ನಿಮ್ಮ ಕನಸು ನನಸು ಆಗಬೇಕು ಅಂತಂದರೆ ಎಲ್ಲರೂ ಕೂಡ ಡ್ರೀಮ್ ಡೀಲ್ ಕಾರ್ಡ್ ಹಾಕ್ಕೊಂಡು ಅವರ ಜರ್ನಿ ಸ್ಟಾರ್ಟ್ ಮಾಡೋದು ಅಂತ ಇಲ್ಲಿಗೆ ನಮ್ಮ ಮಾತು ಮುಗಿಸ್ತಾ ಇದ್ದೀವಿ.